ಓಂ ನಮಃ ಶಿವಾಯ. ಓಂ ಶ್ರೀ ಸಿದ್ಧಾರೂಢ ಸ್ವಾಮಿಯೇ ನಮಃ. ಮೊದಲಿಗೆ ಶ್ರೀ ಸಿದ್ಧಾರೂಢ ಹಾಗೂ ಗುರುನಾಥರೂಢ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾವು ನಿಮಗೆ ಹಿಂದಿನ ವಿಡಿಯೋದಾಗ ಬಾಲಸಿದ್ಧನ ತಂದೆ ಗುರು ಶಾಂತಪ್ಪ ಮತ್ತು ತಾಯಿ ದೇವಮಲ್ಲಮ್ಮ ಮಹಾನ್ ಶಿವಭಕ್ತರಾಗಿದ್ದು ಮತ್ತು ಅವರು ಪ್ರತಿನಿತ್ಯ ತಮ್ಮ ಗುರು ವೀರಭದ್ರಾನಂದರಿಂದ ಶಾಸ್ತ್ರ ಪ್ರವಚನಗಳನ್ನು ಶ್ರವಣ ಮಾಡಿದ್ದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೆವು. ಅದನ್ನು ಯಾರು ನೋಡಿಲ್ಲವೋ ನೋಡಿಕೊಂಡು ಬನ್ನಿ. ಪ್ರಿಯ ವೀಕ್ಷಕರೇ, ಮುಂದೊಂದಿನ ವೀರಭದ್ರಾನಂದ ಗುರುಗಳು ಪ್ರವಚನ ಹೇಳ್ತಿರ್ಬೇಕಾದ್ರ ಒಂದು ಅದ್ಭುತವಾದ ಪ್ರಸಂಗ ನಡೆದಿತ್ತು. ಅದೇನಪ್ಪಾ ಅಂತಂದ್ರ ಎಲ್ಲಾ ಪಂಚಭೂತಗಳು ಕಲ್ಪನೆಯಲ್ಲಿ ಕಾಣಿಸ್ತಾವ ಅಂತ ಪಂಚಭೂತಗಳ ಬಗ್ಗೆ ವಿವರಣೆ ಕೊಡ್ತಿರ್ಬೇಕಾದ್ರೆ ನಮ್ಮ ಬಾಲಸಿದ್ಧ ಅತಿ ಗೌರವದಿಂದ ವೀರಭದ್ರಾನಂದರಿಗೆ, ಗುರುಗಳೇ, ಅಷ್ಟು ದೊಡ್ಡ ಆಕಾಶ ನಮ್ಮ ಕಲ್ಪನೆಯಲ್ಲಿ ಹ್ಯಾಂಗ್ ಬರ್ತೈತಿ ಅಂತ ಕೇಳ್ತಾನ. ಅದಕ್ಕೆ ವೀರಭದ್ರಾನಂದ ಗುರುಗಳು ಈ ಬಾಲಸಿದ್ಧನ ಭವಿಷ್ಯವನ್ನು ಮೊದಲ ಅರಿತಿದ್ರ, ಮತ್ತ ಇವನಿಗೋಸ್ಕರ ಒಬ್ಬ ಪರಮ ಗುರು ಕಾಯುತ್ತಿದ್ದ ವಿಷಯವನ್ನು ಅರಿತಿದ್ದರಿಂದ ಹಿಂಗ ಹೇಳ್ತಾರ: ಸಿದ್ಧ, ನಿನಗಿದ್ರ ಉತ್ತರ ಮುಂದೊಬ್ಬ ಸದ್ಗುರುವಿನಿಂದ ತಿಳಿತೈತಿ ಅಂತ ಹೇಳಿದ್ದ ಮಾತು ಬಾಲಸಿದ್ಧನಿಗೆ ಗುರುಗಳನ್ನು ಹುಡುಕುವ ಹಂಬಲಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತು. ಆದ್ರ ತಾಯಿ ತಂದೆ ಇದು ಕೊಪ್ಪುವುದಿಲ್ಲ ಅಂತ ಮೊದಲ ಗೊತ್ತಿತ್ತ. ಹಂಗಾಗಿ ಒಂದು ಗುರುವಾರದ ದಿನ ಬಾಲಸಿದ್ಧ ಊರ ಹೊರಗಡೆ ಇರೋ ಶಿವನ ಗುಡಿಗೆ ಬಂದು ಕುಂತ. ಅಲ್ಲೇ ಕುಂತುಕೊಂಡ ಆದಿಶೇಷನನ್ನು ಸ್ಮರಣೆ ಮಾಡಿದ. ನೆನೆದವರ ಮನದಲ್ಲಿ ಅಂತೇಳಿ ಘಟಸರ್ಪ ಒಂದು ಹೆಡೆ ಎತ್ತಿಕೊಂಡು ಬಂದು ಬಾಲಸಿದ್ಧನಿಗೆ ಕಚ್ಚಿ ಬಿಡುತ್ತ. ಬಾಲಸಿದ್ಧ ನೋವಿನಿಂದ ಚೀರಾಡುವುದು ಕೇಳಿ ಜನ ಸೇರಿದ್ರ. ಬಾಲಸಿದ್ಧನ ತಾಯಿ ತಂದೆ ಕೂಡ ಬಂದ್ರ. ಏನಾತಂತ ನೋಡುದ್ರಾಗನ ಬಾಲಸಿದ್ಧನ ಬಾಯಾಗ ಬುರುಗ್ ಬಂದು ಉಸಿರಾಡುದ ನಿಂತು ಹೋತ. ಇಷ್ಟು ದಿನ ಹಲವಾರು ಆಶ್ಚರ್ಯಕರ ಪವಾಡಗಳನ್ನು ಮಾಡ್ಕೊಂತ ಎಲ್ಲರ ಬಾಯಾಗ ಹೌದನ್ಸ್ಕೊಂಡ ಊರು ಮಂದಿಗಷ್ಟ ಅಲ್ದನ ಗುರುಗಳಿಗೂ ಸಹ ಓಂಕಾರದ ಅರ್ಥವನ್ನು ಬೋಧಿಸಿ ಮಹಾನುಭಾವ ಅಂತ ಅನ್ನಿಸಿಕೊಂಡ ಸಿದ್ಧ ಬಾಲಕ ಈ ರೀತಿಯಾಗಿ ಬಿದ್ದಿರುವುದನ್ನು ನೋಡಿ ನೆರೆದಿರುವ ಎಲ್ಲ ಜನ ಮಮ್ಮಲ ಮರೆಗೆ ಕಣ್ಣೀರ ಕೋಡಿ ಹರ್ಸಾಕತ್ತಿದ್ರು. ಇನ್ನು ಊರು ಮಂದಿಗೆ ಇಷ್ಟು ದುಃಖ ಆಗಿರ್ಬೇಕಾದ್ರ ಹಡದ ತಾಯಿಗೆ ಎಷ್ಟು ದುಃಖ ಆಗಿರ್ಬೇಕು ನೀವ ಯೋಚನೆ ಮಾಡ್ರಿ. ಆ ತಾಯಿ ದುಃಖ ತಡಿಲಾರ್ದ ಪರಮಾತ್ಮನಿಗೆ ಹಾಕಿದ ಶಾಪ ಒಂದ ಎರಡ. ಆ ತಾಯಿ ಹಾಕಿದ ಶಾಪಕ್ಕೋ ಅಥವಾ ಆ ಮಗು ಹುಟ್ಟಿದ ಮೂಲ ಕಾರಣಕ್ಕೋ ಸಾಕ್ಷಾತ್ ಪರಶಿವ ಜಂಗಮನ ರೂಪದಾಗ ಅಲ್ಲಿಗೆ ಬಂದ. ತನಗೆಲ್ಲ ಗೊತ್ತಿದ್ದು ಗೊತ್ತಿಲ್ದವನಂಗ ಏನಾತಂತ ಗಾಬರಿಯಿಂದ ಕೇಳ್ತಾನ. ಆಗ ದೇವಮಲ್ಲಮ್ಮ ಆ ಜಂಗಮನ ಪಾದ ಹಿಡಿದು ನನ್ನ ಮಗನ ಪ್ರಾಣ ಉಳಿಸಿಕೊಡ್ರಿ ಅಂತ ಹಲಬ್ತಾಳ. ಅದಕ್ಕ ಜಂಗಮ ರೂಪಿಯಾದ ಶಿವ ಹೇಳ್ತಾನ, ಈ ಮಗು ಜನಿಸಿದ್ದು ಲೋಕ ಕಲ್ಯಾಣಕ್ಕಾಗಿ. ಅವನ್ ನೀವು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರ ನಾ ಉಳಿಸ್ತೀನಿ, ಇಲ್ಲ ಅಂದ್ರ ನಾ ಹಿಂಗ ಹೋಗಿಬಿಡ್ತೀನಿ ಅಂತ ಹೇಳ್ತಾನ. ಅದಕ್ಕ ಬಾಲಸಿದ್ಧನ ತಾಯಿ ತಂದೆ, ಆಗ್ಲಿ ಅವ ಎಲ್ಲಾದ್ರೂ ಇರ್ಲಿ, ಒಟ್ಟು ಚೆನ್ನಾಗಿದ್ರೆ ನಮ್ಗಷ್ಟ ಸಾಕಂತ ಹೇಳಿ ಒಪ್ಪಿಗೆ ಕೊಡ್ತಾರ. ಆಗ ಜಂಗಮ ರೂಪಿ ಶಿವ ಮಂತ್ರೋಚ್ಚಾರಣೆ ಮಾಡಿದ ಕೂಡಲೇ ಘಟಸರ್ಪ ಬಂದು ಅವನ ದೇಹದೊಳಗೆ ಸೇರಿಕೊಂಡಿದ್ದ ವಿಷವನ್ನು ಮರಳಿ ಹೀರಿಕೊಂಡು ಸರಸರ ಅಂತ ಸರಿದು ಹೋತ. ಆಗ ಶಿವನಾಮ ಸ್ಮರಣೆ ಮಾಡ್ಕೊಂತನ ಬಾಲಸಿದ್ಧ ಎದ್ದು ಕುಂತ. ಬಾಲಸಿದ್ಧನ ತಾಯಿ ತಂದೆಗೆ ಮತ್ತು ಊರ ಮಂದಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ದೇವಮಲ್ಲಮ್ಮ ಅಂತೂ ಅತಿ ಮಮಕಾರದಿಂದ ಮಗನನ್ನು ಅಪ್ಪಿ ಮುದ್ದಾಡಿದಳು. ನಂತರ ಆ ಜಂಗಮ ರೂಪಿ ಪರಮಾತ್ಮ ಬಾಲಸಿದ್ಧನನ್ನು ಕರೆದುಕೊಂಡು ಹೋಗಿ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಿಸಿ ಭಸ್ಮ ಹಚ್ಚಿ ಪಂಚಕಲಶ ಸ್ಥಾಪನೆ ಮಾಡಿ ಸಕಲ ಪೂಜಾ ವಿಧಿಗಳಿಂದ ಬಾಲಸಿದ್ಧನಿಗೆ ದೀಕ್ಷೆ ಕೊಟ್ಟು, ಇನ್ನು ಮುಂದೆ ನೀನು ಜಗತ್ತಿಗೆ ಶಿವ ಪಂಚಾಕ್ಷರಿ ನಾಮದ ಮಹಿಮೆಯನ್ನು ಹೇಳಿ ಜಗದೋದ್ಧಾರ ಮಾಡು ಎಂದು ಅವನಿಗೆ ಆಶೀರ್ವಾದ ಮಾಡಿದರು. ಅದಕ್ಕೆ ಬಾಲಸಿದ್ಧ ಮೌನದಿಂದಲೇ ಸಮ್ಮತಿ ಸೂಚಿಸಿದ. ಇಷ್ಟೆಲ್ಲ ಆದ್ಮೇಲೆ ಬಂದಂತ ಜಂಗಮ ರೂಪಿ ಶಿವ ಪರಮಾತ್ಮನಿಗೆ ಊರ ಜನರು ವಿಚಾರಿಸ್ಲಿಕ್ಕೆ ಶುರು ಮಾಡಿದ್ರು. ನಿಮ್ಮ ಹೆಸರೇನೆ, ನಿಮ್ಮೂರು ಯಾವುದು, ಎಲ್ಲಿ ಹೊಂಟಿರಿ ಅಂತ ಕೇಳಿದ್ದ ಜನರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಜಂಗಮ ಹೇಳಿದ, ನಾನು ದೇವನೂರಿನ ಮಠದ ಪಟ್ಟದ ದೇವ ಶಿವಯ್ಯ. ನನಗಿಬ್ರು ಜಗಳಗಂಟಿ ಹೆಂಡತ್ಯಾರದಾರ, ಹಠಮಾರಿಯಾದ 3 ಮಕ್ಳು ಅದಾರ, ಒಂದು ಮುದಿ ಎತ್ತೈತಿ. ಒಟ್ನ್ಯಾಗ ನಂದು ಅತಂತ್ರವಾದ ಸಂಸಾರ, ತಾಳಿಲ್ಲ ಮೇಳಿಲ್ಲ. ಅದಕ್ಕೆ ನಾನಿಲ್ಲಿ ಬಾಳೋತ್ತಿರುವುದು ಸರಿಯಲ್ಲ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹರಿಸಿ ಜಂಗಮ ರೂಪಿ ಶಿವ ಅಲ್ಲಿಂದ ಹೋದ. ಆಮೇಲೆ ಊರ್ ಮಂದಿ ಎಲ್ಲ ಸೇರಿ ಬಾಲಸಿದ್ಧಗ ಪಲ್ಲಕ್ಕಿಯೊಳಗೆ ಕುಂದಿರಿಸಿ ಮೆರವಣಿಗೆ ಮಾಡ್ಕೊಂತನ ವಿರಕ್ತ ಮಠಕ್ಕೆ ಕರ್ಕೊಂಡ್ ವೈಭವದಿಂದ ಪೂಜೆ ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡಿಸಿದ್ರ. ಇದನ್ನೆಲ್ಲ ನೋಡಿದ ಬಾಲಸಿದ್ಧ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಆದ್ರ
ನಾನು ಬಾಳೊತ್ತು ಇಲ್ಲೇ ಇರುವುದು ಸೂಕ್ತ ಅಲ್ಲ. ದಯವಿಟ್ಟು ನನ್ನನ್ನು ಕಳಿಸಿಕೊಡ್ರಿ. ನಾನು ಗುರುವಿನ ಶೋಧನೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಬಾಲಸಿದ್ಧ ಕೇಳಿಕೊಂಡ. ಇಷ್ಟು ಸಣ್ಣ ವಯಸ್ಸಿನಾಗ ಮಗ ಬಿಟ್ಟು ಹೊಂಟ್ರಿ ಯಾ ತಾಯಿ ಸುಮ್ನಿರ್ತಾಳ ನೀವ ಹೇಳ್ರಿ? ಅಳುತ್ತಿದ್ದ ದೇವಮಲ್ಲಮ್ಮನನ್ನು ಸಮಾಧಾನ ಪಡಿಸುತ್ತ ಬಾಲಸಿದ್ಧ ಹೇಳ್ತಾನ, ತಾಯಿ, ಮಗ ಅನ್ನೋ ಮಮಕಾರ ನಿನಗ ದುಃಖ ಸಾಗರದಾಗ ತಳ್ತೈತಿ. ಈ ದುಃಖ ಸಾಗರ ದಾಟಬೇಕಂದ್ರ ಶಿವನಾಮ ಸ್ಮರಣೆ ಮಾಡು. ಪಂಚಾಕ್ಷರಿ ಮಂತ್ರ ಹೇಳಿದ್ರ ದುಃಖ ಎಲ್ಲ ಹೋಗಿ ನೀವು ದಡ ಸೇರ್ತೀರ ಅಂತ ಬಾಲಸಿದ್ಧ ತನ್ನ ತಾಯಿಯನ್ನು ನಿಮಿತ್ತ ಮಾಡಿಕೊಂಡ ಅಲ್ಲಿರುವ ಎಲ್ಲರಿಗೂ ತಿಳಿಸಿ ಹೇಳಿದ. ಮಾರನೇ ದಿನ ಮಗನನ್ನು ಕರ್ಕೊಂಡು ಹೋಗಿ ಅಭ್ಯಂಗ ಸ್ನಾನ ಮಾಡಿ ಮತ್ತೊಮ್ಮೆ ಜನರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿಸಿ ದಾರಿಯಲ್ಲಿ ಬೇಕಾಗುವ ಬಟ್ಟೆ ಬರೆ ದುಡ್ಡು ಎಲ್ಲ ಕೊಟ್ರು. ಆದ್ರ ಬಾಲಸಿದ್ಧ, ನನ್ನ ಕರ್ಮ ನನಗೆ ಜನ್ಮ ನೀಡೀತಿ, ಅದನ್ನ ತಪ್ಸಾಕ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ತನಗ್ ಕೊಟ್ಟ ಬಟ್ಟೆ ಬರೆ ಹಣ ಎಲ್ಲಾನು ಅಲ್ಲಿರುವ ಜನರಿಗೆ ಹಂಚಿದ. ಅದನ್ನ ನೋಡಿ ಅಲ್ಲಿರುವ ಎಲ್ಲಾ ಜನರು ಸಿದ್ಧನಾಮದ ಜಯ ಜಯಕಾರ ಹಾಕೊಂತ ಬಾಲಸಿದ್ಧನನ್ನು ಬೀಳ್ಕೊಟ್ರು. ಸಿದ್ಧನ ಜೊತೆ ಸೋಮ ಭೀಮ ಎಂಬ ಗೆಳೆಯರು ಹೊಂಟ್ ನಿಂತ್ರ. ಪ್ರಿಯ ವೀಕ್ಷಕರೇ, ಮುಂದಿನ ಲೀಲೆಗಳನ್ನು ಮುಂದಿನ ವಿಡಿಯೋದಾಗ ತಿಳಿಸಿಕೊಡ್ತೀವಿ. ಇಲ್ಲಿಯವರೆಗೂ ಆರೂಢ ಚರಿತಾಮೃತವನ್ನು ಕೇಳಿದಂತ ತಮಗೆಲ್ಲ ಧನ್ಯವಾದಗಳು.